ಹಾಂ ಹಾಂ ಇಲ್ಲಿ ಬರ್ತೈತಿ. ನಮ್ಮ ದೋಸ್ತ್ ಈ ಕಡೆ ಹೇಳಿ ಡೈರೆಕ್ಟ್ ಇಲ್ಲಿಗೆ ಬರ್ತಿಲ್ಲ, ಶಿರ್ಸಿ ಕಡೆ ಬಂದ್ರೆ ಹಿಂಗೆ, ಕುಮಟಾ ಕಡೆ ಬಂದ್ರೆ ಈ ಕಡೆ ಬರ್ತೈತಿ. ಇದೇ ಸ್ಟೆಪ್ಸ್ ಇರ್ಬೇಕು. ಹೋಗುತ್ತೆ ಹಿಂಗೆ ಹೋಗುನೇನು ಹಾಂ ಹಾಂ ಅಂತ ರಿಟರ್ನ್ ಐತಿ ಇಲ್ಲಿಗೆ. ಒಂದು ಗಾಡಿ ಬರ್ತಂದ್ರೆ ಇಲ್ಲೆಲ್ಲ ಪ್ರಾಬ್ಲಮ್ಮ. ಫೈನಲಿ ಡೆಡ್ ಎಂಡ್ ಅನ್ನೋದು ಕಾಣಿಸ್ತದ್ರಿ. ಫೈನಲಿ ಮ್ಯಾಲೆ ನಾವೇ ಅಂದರೆ ಈ ರೋಡ್ಲೇ ಬಂದಿದ್ರು ತಿಳಿ ಹತ್ತೆ ಓದ್ತಿದ್ರು ಅನ್ನಿಸ್ತದೆ. ಈಗ ಕಾಲು ಅಡ್ಗಾಡ್ಲತ್ತವು. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ಈಗ ಸ್ಯಾಟರ್ಡೇ ಐತ್ರಿ, ಸಂಜೆ ಆಗೈತಿ. ಈಗ ಒಂದು 6 ಟೈಮ್ ಆಗೈತಿ. ಈಗ ಹೊರಗೆ ಎಲ್ಲರೂ ಹೋಗ್ಬೇಕಂತೇಳಿ ಭಾಳ ದಿನ ಆಯಿತು ನಾವು ಎಲ್ಲಿ ಟ್ರಿಪ್ಪಿಗೆ ಹೊರಗೆ ಹೋಗೋದಾಗಿತ್ತಲ್ಲ. ಈಗ ಆಫ್ಟರ್ ಲಾಂಗ್ ಟೈಮಿಂದ ಹೊಂಟ್ರೆವು. ಎಲ್ಲಿ ಹೋಗೋದಂತೇಳಿ ನಮಗೆ ಪ್ಲ್ಯಾನ್ ಗೊತ್ತಿಲ್ಲ, ಆದರೂ ಬಂದಿರೆವು. ಈಗ ಇಲ್ಲಿ ಸಿ ಎನ್ ಜಿ ಪಂಪಿಗೆ ಇನ್ನು ಪೈಲ ಸಿ ಎನ್ ಜಿ ಅಷ್ಟು ತುಂಬ್ಕೋತಿರೆವು. ಇಲ್ಲಿದ್ದು ಎಲ್ಲಿ ಹೋಗ್ತಿರೋ ಅನ್ನೋದು ನಮಗೆ ಗೊತ್ತಿಲ್ಲ. ಎಲ್ಲಿ ಹೋಗ್ತೀನೋ ಅಂತ ತೋರಿಸ್ತೀನೋ ಬರ್ರಿ. ಬಿಡು. ಈಗ ನೋಡ್ರಿ ಫೈನಲ್ ನಾವು ಹಲ್ಯಾಳದಾಗ ಬಂದ್ಬಿಟ್ರೆವು. ಇಲ್ಲಿದ್ದೀಗ ಯಲ್ಲಾಪುರಕ್ಕೆ ಹೊಂಟ್ರೆವು. ಅಲ್ಲಿದು ಯಾನ ಕರೆಸ್ಬೇಕು ಪ್ಲ್ಯಾನ್ ಆಗಿತ್ತು. ಇಲ್ಲಿ ರೋಡು ಅಷ್ಟಿದು ಐತ್ಲ. ಇಲ್ಲಿ ಬರೋಣ ಮಳೆ ಬರ್ಲಾತೈತಿ. ನಮ್ಮ ದೋಸ್ತ್ ಪ್ಯಾಂಟ್ ತರ್ಲಕ್ಕೆ ಹೋಗ್ಯಾನೀಗ, ಆ್ಯಸಿಡಿಟಿ ಆಗೈತೆ ಅಂತೇಳಿ. ಮಳೆ ಮಾತ್ರ ಭಾರಿ ಬತ್ತೈತೆ, ಭಾರಿ ಅನ್ನಿಸ್ಲಾತೈತಿ ಈಗ ಮಳೆದಿಂದ. ನಮ್ಮ ಗಾಡಿ ಹಚ್ಚಿರೆವು. ಒಂದು ಗಾಡಿ ಹೋಯ್ತಿಲ್ಲಿ. ಇಲ್ಲಿದು ಮಾತ್ರ ಲೊಕೇಶನ್ ಮಾತ್ರ ಮಸ್ತ್ ಐತಿ. ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತದೆ ನೋಡ್ಲಕ್ಕೆ ಇಲ್ಲೆಲ್ಲ. ಈಗ ಇಲ್ಲಿದು ಯಲ್ಲಾಪುರ 21 ಕಿಲೋಮೀಟ್ರ್ ಉಳಿತ್ರಿ. ಈಚೆ ಕಡೆ ಏನು ಬರ್ದಾರ ನೋಡೋದು. ಹಲ್ಯಾಳ 29 ಕಿಲೋಮೀಟ್ರ. ಇದ್ರ ನಡು ಒಂದೇ ಊರು ಬರ್ತೈತಿ. ಏರಿಯಾ ಮಾತ್ರ ಮಸ್ತ್ ಐತಿ, ಕ್ಲೈಮೇಟ್ ಮಸ್ತ್ ಐತಿ. ಗಾಡಿನೂ ಇಲ್ಲಿ ಜಂಗಲ್ದಾಗ ಈಗ ಸದ್ದ. ನಮ್ಮ ಗಾಡಿ ಈ ಕಡೆ ನಿಂತೈತಿ. ಇಲ್ಲೈತಿ ನಮ್ಮ ಗಾಡಿ. ನಮ್ಮ ದೋಸ್ತು ವಾಕಿಂಗ್ ಮಾಡತ್ತಾನ ಇಲ್ಲಿ. ಎಲ್ಲ ಬಿಟ್ಟು ಹಲ್ಯಾಳಕ್ಕೆ ಬಂದು ವಾಕಿಂಗ್, ಯಲ್ಲಾಪುರಕ್ಕೆ ಬಂದು. ಅದು ರಿಸ್ಕ್ ಯಾಕೆ ಹೋಗಿರ್ ಚಲೋ ರೀ. ಮಾರ್ನಿಂಗ್ ಇಲ್ಲಿ ಶಿರ್ಸಾಗ ಎಷ್ಟು ಭಾರಿ ವ್ಯೂ ಐತ್ರಿ, ನಿಮ್ಗೆ ತೋರಿಸ್ತಾನು. ರೋಡ್ ಎಷ್ಟು ಖಾಲಿ ಐತಿ, ಫುಲ್ಲು ಖಾಲಿ ಐತಿ ಇಂದ ರೋಡ. ಇಲ್ಲಿ ನಾವು ಇಲ್ಲಿ ಮಧುಬನ್ ಹೋಟೆಲ್ದಾಗ ನಿಂತಿದ್ದೆವು. ನಿನ್ನೆ ನೈಟಕ್ಕೆ ಬಂದು ಇಲ್ಲೇ ಮ್ಯಾಲೆ ರೂಮ್ ಐತೆ ನಮ್ಮದು. ಮ್ಯಾಲಿನ ರೂಮ್ ನಮ್ಮದೇ ಇತ್ತು. ಈ ಕಡೆ ಕಾರ್ ಪಾರ್ಕಿಂಗ್ ಐತಿ. ಕಾರ್ ಪಾರ್ಕಿಂಗ್ ಕಡೆ ಹೋಗ್ತೀನಿ. ಇಲ್ಲಿ ಕಾರ್ ತೊಗೊಂಡು ಹೋಗ್ತಿರು. ಸೆಪ್ರೇಟ್ ಈ ಸೈಡ್ ಕಾರ್ ಪಾರ್ಕಿಂಗ್ ಕಲಾಗಿ ಮಾಡ್ಯಾರ. ನಮ್ಮ ದೋಸ್ತ ಆಲ್ರೆಡಿ ಹೋಗಿ ನಿಂತಾನ ಗಾಡಿ ಕಡೆಗೆ. BMW. हाँ भाई, गुड मॉर्निंग भाई. गुड मॉर्निंग. जल्दी एದ್ದು ಫಸ್ಟ್ ದೇವ್ರಿಗೆ ಹೋಗಿ ಬರ್ತಿರೋರಿ. ನೋಡ್ರಿ ಅಲ್ಲೇ ಏನು ದೇವ್ರ ಗುಡಿ ಕಡೆ ಸಿಗ್ತೀನಿ ನಿಮಗೆ. ಈಗ ಫೈನಲಿ ಇಲ್ಲಿದೆಲ್ಲ ಮುಗಿತ್ರಿ. ಏನು ಹೋದ್ರಿ ಇನ್ನು ಜಡ್ ಖಾಲಿ ಆಯ್ತು ರೋಡ್ ಮಾತ್ರ. ಹರ್ಯಾದಾಗ ಹಿಂಗೆ ಬೇಕತ್ತಿ. ಬಾಯ್ ಮಧುಬನ್. ಈಗ ಡೈರೆಕ್ಟ್ ಗುಡಿ ಕಡೆ ಸಿಗ್ತೀನಿ ನಡ್ರಿ. ನೋಡ್ರಿ ಫೈನಲ್ ನಾವು ಮಾರಿಕಂಬ ದೇವಸ್ಥಾನಕ್ಕೆ ಬಂದಿರೆವು.
ಇದು 2ನೇ ಟೈಮ್ ನಾವು ಬರೋದು. ಫಸ್ಟ್ ಟೈಮ್ ಬಂದಾಕರಪ್ಪ ನಾವು ಫಸ್ಟ್ ವೀಡಿಯೋ ಇಲ್ಲೇ ಮಾಡಿದ್ರು ನಾವು ಸ್ಟಾರ್ಟಿಂಗ್. ಸೆಕೆಂಡ್ ಟೈಮ್ ಎಲ್ಲಿದೆ ಪ್ಲ್ಯಾನ್ ಮಾಡಿ ಇಲ್ಲಿ ಬಂದರು. ಗುಡಿ ತೋರಿಸ್ತೇನೆ ನಿಮಗೆ. ಇದು ಒಳಗೆ ಹೋಗ್ಬೇಕಿನ್ನ ಶ್ರೀ ಮಾರಿಕಾಂಬಾ ದೇವಿ. ಫೈನಲಿ ದೇವ್ರ ದರ್ಶನ ಮುಗೀತು. ಹರಿರಾಗ ಏನೋ ಕರೆದಿದ್ದಿತ್ತಲ್ಲಿ ಚಲೋ ಆಯಿತು. ನಡ್ರಿ ಹೋಗೋಣ ಇನ್ನು ಮುಂದೆ. ಹೊರಗೆ ಫೈನಲಿ ಎಲ್ಲ ಮುಗಿತು. ದರ್ಶನ ಹೊರಗತ್ತು. ನಾವು ಲಾಸ್ಟ್ ಟೈಮ್ ಬಂದಾಕ್ರೆ ಇಲ್ಲಿ CNG ಪಂಪ್ ಇದ್ದಿತ್ತಲ್ಲ, ಈ ಸಲ CNG ಪಂಪ್ ಐತಿ ಇಲ್ಲಿ. 85 ರೂಪಾಯಿ ಕಿಲೋ ಐತಿ ನೋಡಿ ದೋಸ್ತ. ನಮ್ಮ ಕಡೆ 92 ಐತಿ. ಇಲ್ಲೇ ಸಿರ್ಸಿ ಒಳಗೆ ಏರಿಯಾದಾಗೈತಿ. ಅದೊಂದು ಚಲೋ ಐತಿ. ಈ ಸಲ ಇನ್ನು ಯಾವಾಗ ಈ ಕಡೆ ಬರ್ಬೋದು ನಾವು CNG ಹಾಕೊಳಕ್ಕೆ. ಹಾಂ, ಪೈಲ ಸ್ಲೋ ತೋದೈತಿ, ಆಮೇಲೆ ಅದು ಮಾಡಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾವು ಹೊಂಟಿರೋ ಯಾನಕ್ಕೆ ನಿಯರ್ ಬೈ ಸಿರ್ಸಿ ಬಂದಿರು. ಇನ್ನೊಂದು 12 ಕಿಲೋಮೀಟ್ರ್ ಮೇಲೆ ಯಾನ ಐತಿ. ಯಾನಕ್ಕೆ ಈಗ ಇಂಥ ಜಾಗದಾಗ ಬಂದಿರಲ್ಲ. ಒಂದು ಮಸ್ತ್ ಏರಿಯಾ ಅಂದರೆ ಜಂಗಲ್ ಏರಿಯಾ ಐತಿ. ಭಾರಿ ಜಂಗಲ್ ಮಾತ್ರ. ಇಲ್ಲಿ ನಮ್ಮ ಗಾಡಿ ಐತಿ ನೋಡ್ರಿ. ಸ್ಪೆಸಿಫಿಕ್ ಅಂದರೆ ಇದು ಯಾವ್ದು ಊರು ಐತಿ ಅಂತ ತೋರಿಸ್ತಿ ನಿಮಗೆ. ಇದು ಊರ ಹೆಸರು ಐತಿ ದೇವನ ಮನೆ ಅಂತೇಳಿ. ಇದು ನೀವು ಕೇಳಬೇಕು. ನಮ್ಮ ಗಾಡಿಯಲ್ಲಿ ನಿಂತೈತಿ. ನಮ್ಮ ದೋಸ್ತ ಗಾಡಿ ಹೊಡಿತಾನೆ. ಈಗ ಸಿಗುನು ಬರ್ರಿ. ಧ್ಯಾನ ರೋಡ್ ಮಾತ್ರ ಅಲ್ಟಿಮೇಟ್ ರೋಡ್ ಐತ್ರಿ. ಇಲ್ಲಿ ಬರ್ಬೇಕಾದ್ರೆ ಒಂದು ಗಾಡಿ ಬಂದರೆ 2ನೇ ಗಾಡಿ ತಳಗೆ ಇಳಿಸ್ಬೇಕಾಗ್ತತಿ. ಒಂದು ಗಾಡಿ ಬಂತು. ಗಾಡಿ ಕಲರ್ ಹೆಂಗೈತೆ ನೋಡ್ಲ, ಆರೆಂಜ್. ಈ ಗಿಡಗಳು ಕರೆಕ್ಟ್ ಇಲ್ಲೇ ಅದಾವು. ಕಳಿಸ್ತಿದ್ವು ಸ್ನೇಹ. ಅಂತ ರಿಟರ್ನ್ ಐತಿ ಇಲ್ಲಿಗ. ಒಂದು ಗಾಡಿ ಬತ್ತಂದ್ರೆ ಇಲ್ಲೆಲ್ಲ ಪ್ರಾಬ್ಲಮ್ಮ. ಇಲ್ಲಿ ಸಣ್ಣ ಲ್ಯಾಂಡ್ ಸ್ಲೈಡ್ ಆಗೈತಿ ಈಗ. ಅಯ್ಯೋ, ಹೀಗೂ ಉಂಟೆ. ಇಲ್ಲಿದಾದ್ರೆ ಮನುಷ್ಯ ತಾಳಿಗೆ ಹೋಗುತ್ತೆ. ಈಗ ಫೈನಲಿ ನಾವು ಇದಕ್ಕೆ ರೀಚ್ ಆದ್ರೆ ರೀ. ಇಲ್ಲಿ ಪಾರ್ಕಿಂಗ್ ಏರಿಯಾದಾಗ ನಿಂತರೆ ಈ ಗಾಡಿ ಪಾರ್ಕ್ ಮಾಡಿದ್ರೆ ಇಲ್ಲಿಗ. ಇನ್ನು ಎಷ್ಟು ಈ ಕಡೆ ಹೋಗ್ತೀನಿ ನಾನು. ಚಾವಿ ಹಾಕಿ ನಮ್ಮ ದೋಸ್ತ ಮಾತ್ರ ಮುಂದೆ ಹೋಗ್ಯಾನ. ಬಸ್ 100 ರೂಪಾಯಿ 50 ರೂಪಾಯಿ ನೋಡ್ರಿ. ಈಗ ಆ್ಯಕ್ಚುಲಿ ಇಲ್ಲಿ ಟಿಕೆಟ್ ತಗೊಂಡಿರು. ಒಬ್ರಿಗೆ 30 ರೂಪಾಯಿ ಐತಿ. ಒಬ್ರಿಗೆ 30 ಐತಿ ದೋಸ್ತ. ಕಾರ್ 40 ರೂಪಾಯಿ, ಒಬ್ರಿಗೆ 10 ರೂಪಾಯಿ ಐತಿ. ಟ್ರ್ಯಾಕಿಂಗ್ ಐತತ್ತೆ. 1-2 ಕಿಲೋಮೀಟ್ರ್ ಹ್ಯಾಂಗ ಐತಿ. ಇಲ್ಲಿ ನೆಟ್ವರ್ಕ್ ಇಲ್ಲ. ಕಾರ್ ಹೋಗ್ತೈತೆ. ಅದೇ ಇಲ್ಲಿ ತನಕ ಕಾರ್ ಅಂತು. ಆ ಕಡೆ ಬೇರೆ ಕಡೆ ಬಂದ್ರೆ ಕಾರ್ ಹೋಗಲ್ಪತ್ತೆ. 5-6 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು. ಹ್ಯಾಂಗ ಕಟ್ಟಿ ಇಳಕ್ಲಿತ್ತು ಬೈ. ಇದು ಫುಲ್ ನಮ್ಮ ದೋಸ್ತ ಆ್ಯಕ್ಚುಲಿ ಗಾಡಿಯಾಗ ಗಾಗಲ್ ಬಿಟ್ಟು ಬಂದಿರುತ್ತೆ. ನಂಗೆ ತೊಗೊಂಬ ಅಂದ. ಬಟ್ ದೋಸ್ತ ಸಾರಿ, ಅಡ್ಡೆ ಮಾದ ಮುಗಿಸ್ತೀನಿ. ಫಸ್ಟ್ ಬಾರನ ಎಂಟ್ರೆನ್ಸ್ ಹಿಂಗೆ ಭಾರಿ ಭಾರಿ ಐತಿಲ್ಲ. ಭಾರಿ ಅಂದರೆ ಇದು ನಮ್ಮ ಗೋಕಾಕ್ ಫಾಲ್ಸ್ ಕಡೆ ಹಿಂಗೆ ಐತಿ. ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಕಾಣಿಸ್ಲತ್ತೈತಿ ನಮ್ಗೆ ನೋಡ್ಲಕ್ಕೆ ಪಾಯಿಂಟ್. ಇಲ್ಲೇ ನೇರ್ ಬಂದಿರೋದು ಅನ್ನಿಸ್ತೈತಿ. ಕಾಡು ಉಳಿಸಿ ಕಾಡು ಗಳಿಸಿ ಕಾಯಿ ಬಂದು ಹೋಗ್ಯಾನಂದ್ರೆ ನಾವು ಹೋಗೋದು ದೊಡ್ಡ ಮಾತು. ಹೊಳಿ ಬರ್ತೀನಿ ನೋಡು. ಆ ಕಡೆ ಈ ಕಡೆ ಡೌನ್ ಮಾಡ್ತಿಲ್ಲ. ಆದ್ಮೇಲೆ ಭಯ ಆಗ್ತದೆ. ಇಲ್ಲ ಅಂದ್ರೆ ನಾವು ಹೋಗ್ತೇವೆ. ನನಗೆ ಓವರ್ ಕಾನ್ಫಿಡೆನ್ಸ್ ಅನ್ನಿಸ್ತೈತಿಗೆ. ಎಸ್ ಬರೋಣ ಫಸ್ಟ್ ಲುಕ್ ಇಲ್ಲಿ ಕಾಣ್ತೈತಿ. ಇಲ್ಲಿ ದಿನ ಒಳಗೆ ಹೋದೈತಿ. ಬಟ್ ಇಲ್ಲಿದು ಕಾಣಿಸ್ಲಾತೈತಿ. ಈಗ ಇಲ್ಲಿ ಬರೋಣ. ಫಸ್ಟ್ ದೇವ್ರ ಗುಡಿ ಐತ್ರಿ. ಶ್ರೀ ಗಂಗಾ ಚಂಡಿಕಾ ಭೈರೇಶ್ವರ ದೇವಸ್ಥಾನ ಅಂತೇಳಿ. ದೋಸೆಯಲ್ಲಿ ಇಲ್ಲಿ ಮುಂದೆ ಹೋಗ್ಯಾನೇನು ಬೈ. ಹಾಂ
ಹಾಂ ಇಲ್ಲಿ ಬರ್ತೈತಿ. ನಮ್ಮ ದೋಸ್ತ್ ಈ ಕಡೆ ಹೇಳಿ ಡೈರೆಕ್ಟ್ ಇಲ್ಲಿಗೆ ಬರ್ತಿಲ್ಲ, ಶಿರ್ಸಿ ಕಡ್ದು ಬಂದ್ರೆ ಹಿಂಗೆ, ಕುಮಟಾ ಕಡ್ದು ಬಂದ್ರೆ ಈ ಕಡೆ ಬರ್ತೈತಿ. ಇದೇ ಸ್ಟೆಪ್ಸ್ ಇರ್ಬೇಕು. ಹೋಗತ್ತೆ ಹಿಂಗೆ ಹೋಗುನೇನು? ಹಾಂ ಹಾಂ ಅಂತಲ್ಲಿ ಮ್ಯಾಲೆ ಸಿಂಟ್ಯಾಕ್ಸ್ ಇಟ್ಟಾರು ಅಂಥದ್ದು ಕಾಣಿಸ್ತೈತಿ ದೋಸ್ತ. ಇಲ್ಲೊಂದು ಕನ್ನಡ ಪಿಕ್ಚರ್ ಸಾಂಗ್ ಆಗಿತ್ತು ಗೊತ್ತೈತೆ ನಿಂಗೆ? ಏನು ಫಸ್ಟ್ ಗೋವಾ ಬತ್ತೀಗ. ಡೆವಲಪ್ಮೆಂಟ್ ಅಂದರೆ ಇದೇ ಮಾಡ್ಯಾರ ಅವ್ರು. ಅಂತ ಸೂಪರ್ ಮಾತು. ಓಹ್ ಆವಾಜೇ ಬೇರೆ ಬರ್ತೈತೆ ಇಲ್ಲ ಸ್ವಲ್ಪ ಅಂತ ರೀತಿಲಿ ಒಳಗೆ ಬರ್ನ. ಇಲ್ಲಿ ಒಂದು ಹಿಸ್ಟ್ರಿ ಐತೆ ಹೊಡೆದು ಹಿಸ್ಟ್ರಿ ಹೇಳ್ತೀನಿ ನಿಮಗೆ. ಅಂತ ಗೋವಾ ಮಠ ಸಂಗ ಪೈಲಾಡ್ ಹಿಂಗೆ ಐತೆ ಇದು. ನೋಡ್ಲಕ್ರೆ ಕಲ್ಲು ಐತಿ, ನೋಡ್ಲಕ್ರೆ ಕಟ್ಟಿಗೆ ಐತೆ ಅನಿಸ್ತತಿ, ಕೊಡ್ಡಿದ್ದಂಗೆ ಅನಿಸ್ತೈತಿ ನೋಡ್ಲಕ್ಕ. ಇಲ್ಲಿದೈತೆ ಇದು ಮೇನ್ ಹೇಳೋದಂದ್ರೆ ಇದು ನೋಡ್ರಿ, ಇದು ಕಲ್ಲು ಮೇಲೆ ಹೆಂಗೆ ನಿಂತಾವು, ಒಂದು ಮಿರ್ಯಾಕಲ್ ಇದ್ದಂಗೆ ಇದು ಹಂಗೆ ನೋಡಿದ್ರೆ. ಆ್ಯಕ್ಚುಲಿ ಈ ಕಡೆ ಒಂದು ಐತಿ, ಎರಡು ಈ ಥರದ್ದು ಒಂದು ಹಿಸ್ಟ್ರಿ ಐತ್ರಿ ದೊಡ್ಡದು. ಅದು ನಿಮ್ಗೆ ಟೈಮ್ ಇದ್ದಾಗ್ರೆ ಹೇಳ್ತೀನಿ. ವೇಣುಗೋಪಾಲ್ ಕೃಷ್ಣ ದೇವಸ್ಥಾನ ಬಂದೈತಿ ಕುಡಿ. ಅಯ್ಯೋ ಅಯ್ಯೋ ಹಾಂ ಆ್ಯಕ್ಚುಲಿ ಈ ಕಡೆ ತಳಗಿಂದ ಒಂದು ರೋಡ್ ಬರ್ತೈತೆ ಅನ್ಸುತ್ತೆ. ಎಲ್ಲಿ ಹೋಗ್ಬೇ ಇದು ರೋಡ್ ಅದೇ ಐತೆ ಏನು ಬೇರೆ ಐತೆ ಅದು? ಸ್ವಲ್ಪ ನಾವೇನ್ರಿ ಈ ರೋಟ್ಲೆ ಬಂದಿದ್ರು ತಿಳಿ ಹತ್ತೆ ಓದ್ತಿದ್ರು ಅನಿಸ್ತತ್ತೆ. ಈಗ ಕಾಲು ಅಡ್ಗಾಡ್ಲತ್ತವು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಮ್ಯಾಲೆ ಹೋಗಿ ಬರ್ನ ರೀಲ್. ಇದು ಫೈನಲಿ ಮುಗಿತು. ಹೋಗ್ತಿರ ಗಾಡಿ ಕಡೆ ಕಾರ್ ಪಾರ್ಕಿಂಗ್ ಕಡೆ. 7 ಹೊತ್ತಿನಾಗ ನಿನ್ಕೆ ಸ್ಪೀಡ್ ನಾ ಹೋಗಿದ, ಈಗ 7 ಹೊತ್ತಿನಾಗ ನಮ್ಮ ದೋಸ್ತ್ ಸ್ಪೀಡ್ ಹೊಂಟಾನ. ಇಲ್ಲಿ ಬರ್ನಾಗ ಗೊತ್ತಾಗ್ತೈತೆ ರೀ ನಮ್ಮದು ಪವರ್ ಏನೈತಿ, ನಮ್ಮ ಬಾಡಿ ಎಟ್ಟಿದೈತೆ ಅಂತ ಹೇಳಿ. ಫೈನಲಿ ಡೆಡ್ ಎಂಡ್ ಅನ್ನೋದು ಕಾಣಿಸ್ತದ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್. ತೋರಿಸ್ತೀನಿ. ಫೈನಲಿ ಮ್ಯಾಲೆ ಬಂದರು. ಹೋಗೋತ್ನ ಆಟ ಇಳಕಲ್ಲ ಅನಿಸಿಲ್ಲ, ಬರೋತ್ನ ಮಾತ್ರ ಭಾಳ ಕಟ್ಟಿದ್ದಿತ್ತು. ಓಹ್ ಪ್ಯಾನ್ ನುಸ್ಲತ್ತ. ನಮ್ಮ ಕಾರ್ ಪಾರ್ಕಿಂಗ್ ಕಡಿತೆ ಬರ್ರಿ. 1 hour later. ಗಾಡಿ ಖರಾಬ್ ಆಯ್ತು ರೀ, ಕ್ಲಚ್ ಪ್ಲೇಟ್ ಖರಾಬ್ ಆಯಿತು. ಇಲ್ಲಿ ಅನ್ನಕ್ಕೆ ಮಮ್ಮಿ ಏರ್ಕಿಗೆ ಈಗ ಟೊಯಿಂಗ್ ಮಾಡ್ಕೊತ ಹೋಗ್ಬಿಟ್ರಿ. ಫಸ್ಟ್ ಟೈಮ್ ಜಿಂದಗಿ ಹಿಂಗಾಗೈತಿ. ಆ್ಯಕ್ಚುಲಿ ಮೂಡೆಲ್ಲ ಇದಾಯಿತು, ಹ್ಯಾನ್ ಮಾಡ್ಲಿಕ್ಕೆ ಬರಲ್ಲ. ಈಗ ಹೊಂಟ್ರೆವು. ಈಗ ನೋಡ್ರಿ ಫೈನಲಿ ನಾವು ಈಗ ಬೆಳಗಾವಿಗೆ ಬಂದ್ಬಿಟ್ರೆವು. ಈಗ ಟೈಮ್ 10 ಆಗೈತಿ. ಹೋದ್ರೆ ಮನೆ ಕಡೆ ಗಾಡಿ ಭಾಳ ಕಾಡ್ತು ನಮಗೆ. ನೋಡು ನೆಕ್ಸ್ಟ್ ಸಿಗ್ತೀನಿ ನೋಡ್ರಿ.